ಈ ಪರಿಸ್ಥಿತಿ ತಿಳಿಯಾಗೋದಂದ್ರೇನು? ಹೈಕಮಾಂಡು ಬಿಹಾರದ ಎಲೆಕ್ಷನ್ನಿಂದಾಗಿ ಅನುಭವಿಸಿರೋದು ಪರಿಸ್ಥಿತಿ ತಿಳಿನೋ, ಅಥವಾ ರಾಜ್ಯದಲ್ಲಿ ಸಿದ್ದರಾಮಯ್ಯರು ಹಾಕಿರುವಂಥ ತಂತ್ರಗಾರಿಕೆಗೆ ತಿಳಿನೋ? ಯಾವುದೋ ಒಂದು ತಿಳಿ ಆಗ್ಬೇಕಂತ ಆಮೇಲೆ ನೋಡೋಣ, ಕೆಳಗಡೆ ಗಟ್ಟಿ ಸಿಗುತ್ತೇನೋ. ಓಕೆ, ಈಗ ಸದ್ಯಕ್ಕೆ ವಾಪಸ್ ಬರೋಣ. ಅದು ಯಾವುದು? ದೆಹಲಿ ಸ್ಫೋಟದ ವಿಚಾರ. ಇದು ದೆಹಲಿನೇನಾ? ಈಗ ನಡೆದಿದ್ದು ದೆಹಲಿಯಲ್ಲೇ ಆಗಿರೋ ಬೆಳವಣಿಗೆ, ಇದು ದೆಹಲಿಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ. ಏನರಪ್ಪ ಎಲ್ಲ ದೆಹಲಿ ದೆಹಲಿ ದೆಹಲಿ. ಓಕೆ, ಈ ದೆಹಲಿ ಬ್ಲಾಸ್ಟ್ ಪ್ರಕರಣ ಇದೆಯಲ್ಲ, ಇದರಲ್ಲಿ ಡಾಕ್ಟರ್ ವೈಟ್ ಕಾಲರ್ ಟೆರರಿಸ್ಟ್ ಇವನು ಒಂದು ವಿಡಿಯೋ ಮಾಡಿದ್ದಂತೆ. ಅದರಲ್ಲಿ ಹೇಳ್ತಾನೆ, ಇಸ್ಲಾಮಲ್ಲಿ ಹುತಾತ್ಮ ಆಗೋದು ಅಂತ ಕರೀತಾರಂತೆ ಈ ಥರ ಆತ್ಮಾಹುತಿ ದಾಳಿಯನ್ನು ಮಾಡಿದ್ರೆ. ಇಲ್ಲಾರೋ ಹೇಳ್ತಾ ಇದ್ರಪ್ಪ, ನಮ್ಮ ಮಂತ್ರಿಗಳು ಯಾರೋ ಒಬ್ಬರು, ಅವ್ರೇನು ಹೇಳ್ತಾ ಇದ್ರು, ಇದಕ್ಕೂ ಇಸ್ಲಾಮಿಗೂ ಸಂಬಂಧ ಇಲ್ಲ ರೀ ಅಂತ ಹೇಳಿ. ಆ ಟೆರರಿಸ್ಟ್ ಕೂತ್ಕೊಂಡು ಹೇಳ್ತಾ ಇರೋದಲ್ಲಿ ಇಸ್ಲಾಮಿಗೆ ಹೇಳ್ತಾ ಇರೋದು ಹುತಾತ್ಮ ಆಗೋದು ಅಂತ. ಜನ ತಪ್ಪು ತಿಳ್ಕೊಂಬಿಟ್ಟಿದ್ದಾರಂತೆ ಹುತಾತ್ಮ ಆಗೋದು ಹೆಂಗೆ ಅಂತ ಹೇಳಿ. ಏನ್ರಿ ಅವರೆಲ್ಲ ಕಲ್ತಿರೋರು ಯಾವ ಮಟ್ಟಕ್ಕೆ ಡೇಂಜರಸ್ ಆಗ್ತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ ಅಂತ ಕಾಣಿಸುತ್ತೆ. ಇನ್ನೊಂದು ಕಡೆಗೆ ಈ ಜಾಗ ಇತ್ತಲ್ಲ, ಬ್ಲಾಸ್ಟ್ ಆಗಿದ್ದ ಜಾಗ, 68 ನಂಬರ್, ಟೋಟಲ್ 900 ಕಾಲ್ಸ್ ಅಂತೆ. ಅದರಲ್ಲಿ 68 ನಂಬರ್ ಪಾಕಿಸ್ತಾನ ಮತ್ತು ಟರ್ಕಿ ಜೊತೆಗೆ ಲಿಂಕ್ ಇರುವಂಥ ನಂಬರ್ಸ್ಗಳಂತೆ. NIA ಅವರು ಈ ಬಗ್ಗೆ ಹುಡುಕ್ತಾ ಇದ್ದಾರೆ. ಇನ್ನೊಂದು, ಆ ಯೂನಿವರ್ಸಿಟಿ ಇತ್ತಲ್ಲ, ಆ ಯೂನಿವರ್ಸಿಟಿ ಮೇಲೆ ಈಗ ED ಅವರು ದಾಳಿ ಮಾಡಿದ್ದಾರೆ. ದುಡ್ಡು ಎಲ್ಲಿಂದ ಬಂತು, ಯಾರು ಶುರು ಮಾಡಿದ್ರು? ಶುರು ಆಗುತ್ತೆ ಅಲ್ವಾ, ಆಚೆ ಬರಬೇಕು. ನೋಡಿ ರಿಪೋರ್ಟ್. ದೆಹಲಿ ಸ್ಫೋಟದ ಇನ್ನಷ್ಟು ಸತ್ಯ ಬಯಲು. ರಾಕೆಟ್ ಡ್ರೋನ್ ಮೂಲಕ ಸ್ಫೋಟಕ್ಕೆ ಸಂಚು, ಜನನಿಬಿಡ ಸ್ಥಳಗಳಲ್ಲಿ ಸ್ಫೋಟಕ್ಕೆ ಪ್ಲಾನ್. ದೆಹಲಿ ಸ್ಫೋಟದ ಬಗ್ಗೆ ತನಿಖೆ ಚುರುಕುಗೊಳಿಸಿರುವ NIAಗೆ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಪ್ರಕರಣ ಸಂಬಂಧ ಬಂಧಿತನಾಗಿರುವ ಉಮರ್ ಆಪ್ತ ಜಾಸೀರ್ನ ಸ್ಫೋಟಕ ರಹಸ್ಯ ಬಯಲಾಗ್ತಾ ಇದೆ. ಕಾರ್ ಮಾತ್ರವಲ್ಲದೆ ರಾಕೆಟ್ ಡ್ರೋನ್ ಮೂಲಕ ಸ್ಫೋಟಕ್ಕೆ ಜಾಸೀರ್ ಸಂಚು ರೂಪಿಸಿದ್ದ ಅನ್ನೋ ಅಂಶ ತನಿಖೆಯಲ್ಲಿ ರಿವೀಲ್ ಆಗಿದೆ. ಟೆರರ್ ಡಾಕ್ಟರ್ ಉಮರ್ ಆಪ್ತರ ವಿಚಾರಣೆ ನಡೆಸಿದಾಗ ಸಾಕಷ್ಟು ಸೀಕ್ರೆಟ್ಗಳು ಹೊರಬೀಳ್ತಾ ಇದೆ. ಸ್ಫೋಟಕ ಸಾಗಿಸಲು ಹೊಸ ಕಾರು ಖರೀದಿ, ಬ್ರಿಜಾ ಕಾರು ಖರೀದಿಸಿದ್ದ ಶಾಹೀನ್ ಮತ್ತು ಮುಜಾಮಿಲ್. ಇನ್ನು ತನಿಖೆಗಿಳಿದಿರುವ NIA ಒಂದೊಂದೇ ಸ್ಫೋಟಕ ಅಂಶಗಳು ಸಿಗ್ತಾ ಇವೆ. ದೆಹಲಿಗೆ ಸ್ಫೋಟಕ ಸಾಗಿಸಲು ಹೊಸ ಕಾರು ಖರೀದಿಸಿದ್ರು ಅನ್ನೋ ಸತ್ಯ ರಿವೀಲ್ ಆಗಿದೆ. ಉಗ್ರ ಉಮರ್ ಆಪ್ತರಾಗಿರುವ ಡಾಕ್ಟರ್ ಶಾಹೀನ್, ಡಾಕ್ಟರ್ ಮುಜಾಮಿಲ್ ಸೆಪ್ಟೆಂಬರ್ 25ರಂದು ಬ್ರಿಜಾ ಕಾರು ಖರೀದಿಸಿದ್ರು ಎನ್ನಲಾಗಿದೆ. ಕಾರ್ ಶೋರೂಮ್ ಒಂದರಲ್ಲಿ ಈ ಇಬ್ಬರು ಕಾರು ಖರೀದಿಸ್ತಾ ಇರುವ ಫೋಟೋ ಲಭ್ಯವಾಗಿದೆ. ಅಲ್ಲದೆ ಇದೇ ಕಾರಿನಲ್ಲಿ ಶಾಹೀನ್, ಮುಜಾಮಿಲ್ ಸ್ಫೋಟಕ ಸಾಗಿಸಿದ್ರು. ಜೊತೆಗೆ ಅಲ್ ಫಲಾಹ್ ವಿವಿ ಆವರಣದಲ್ಲಿ ಪಾರ್ಕ್ ಮಾಡಲಾಗಿದ್ದ ಕಾರು ಇದೇ ಅನ್ನೋದು ಕೂಡ NIA ತನಿಖೆಯಲ್ಲಿ ಬಯಲಾಗಿದೆ. ದೆಹಲಿ ಸ್ಫೋಟಕ್ಕೂ ಮುನ್ನ ಡಾಕ್ಟರ್ ಉಮರ್ ವಿಡಿಯೋ. ಆತ್ಮಾಹುತಿ ಬಾಂಬ್ ಕಲ್ಪನೆಯ ಬಗ್ಗೆ ತಪ್ಪಾಗಿ ಅರ್ಥ. ತನ್ನ ಉಗ್ರ ದಾಳಿ ಸಮರ್ಥಿಸಿಕೊಂಡಿದ್ದ ಟೆರರಿಸ್ಟ್ ಡಾಕ್ಟರ್. ದೆಹಲಿಯ ಐತಿಹಾಸಿಕ ಕೆಂಪುಕೋಟೆಯ ಬಳಿ ಸಂಭವಿಸಿದ ಕಾರು ಸ್ಫೋಟದಲ್ಲಿ 15 ಜನ ಸಾವನ್ನಪ್ಪಿರುವುದು ಇನ್ನೂ ಕಣ್ಣಿಗೆ ಕಟ್ಟಿದಂತೆ ಇದೆ. ಇದೀಗ ಆತ್ಮಾಹುತಿ ದಾಳಿ ನಡೆಸಿದ್ದ ಭಯೋತ್ಪಾದಕ ಮೊಹಮ್ಮದ್ ಉಮರ್ ನಬಿಯ ಹಳೆಯ ವಿಡಿಯೋವೊಂದು ಲಭ್ಯವಾಗಿದೆ. ಸ್ವತಃ ಉಮರ್ ನಬಿ ಮಾತನಾಡಿರುವ ಮತ್ತು ದಿನಾಂಕವಿಲ್ಲದ ವಿಡಿಯೋ ಈಗ ಹೊರಬಿದ್ದಿದೆ. ದೆಹಲಿ ಬಾಂಬರ್ ಡಾಕ್ಟರ್ ಉಮರ್ ಮೊಹಮ್ಮದ್ ಸ್ಫೋಟಕ್ಕೂ ಮುನ್ನ ಆತ್ಮಾಹುತಿ ಬಾಂಬ್ ದಾಳಿಯ ಬಗ್ಗೆ ಮತ್ತು ಹುತಾತ್ಮತೆಯ ಬಗ್ಗೆ ಮಾತನಾಡಿರುವುದು ವಿಡಿಯೋದಲ್ಲಿ ಹೊರಬಿದ್ದಿದೆ. ವಿಡಿಯೋದಲ್ಲಿ ಭಯೋತ್ಪಾದಕ ಉಮರ್ ಆತ್ಮಾಹುತಿ ಬಾಂಬ್ ದಾಳಿಯನ್ನ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಜನರು ಮಾಡುವ ದೊಡ್ಡ ತಪ್ಪು ಅಂದ್ರೆ ಬಾಂಬ್ ದಾಳಿ ಅಥವಾ ಆತ್ಮಾಹುತಿ ಬಾಂಬ್ ದಾಳಿಯ ಕಲ್ಪನೆ ನಿಜವಾಗಿಯೂ ಕೂಡ ಏನೆಂದು ಅರ್ಥ ಮಾಡಿಕೊಳ್ಳಲು ವಿಫಲವಾಗಿರುವುದು ಅಂತ ಹೇಳಿದ್ದಾನೆ. ಜೊತೆಗೆ ಬಹಳ ತಪ್ಪಾಗಿ ಅರ್ಥೈಸಿಕೊಳ್ಳಲಾದ ಪರಿಕಲ್ಪನೆಗಳಲ್ಲಿ ಒಂದು ಆತ್ಮಾಹುತಿ ಬಾಂಬ್ ದಾಳಿಯೂ ಒಂದು. ಇದು ಇಸ್ಲಾಂನಲ್ಲಿ ತಿಳಿದಿರುವ ಹುತಾತ್ಮ ಕಾರ್ಯಾಚರಣೆಯಾಗಿದೆ. ಇದರ ಬಗ್ಗೆ ಬಹು ವಿರೋಧಾಭಾಸಗಳಿವೆ. ಅದರ ವಿರುದ್ಧ ಹಲವಾರು ವಾದಗಳನ್ನ ತರಲಾಗಿದೆ. ಹುತಾತ್ಮತೆ ಕಾರ್ಯಾಚರಣೆ ಅಂದ್ರೆ ಒಬ್ಬ ವ್ಯಕ್ತಿಯು ಒಂದು ನಿರ್ದಿಷ್ಟ ಸ್ಥಳ ಮತ್ತು ಸಮಯದಲ್ಲಿ ತಾನು ಸಾಯುತ್ತೇನೆ ಅಂತ ಗೊತ್ತಿರುತ್ತದೆ ಅಂದಿದ್ದಾನೆ. ಅಷ್ಟಕ್ಕೂ ವಿಡಿಯೋದಲ್ಲಿ ಏನಿದೆ ಅಂತ ನೋಡುವುದಾದ್ರೆ, ದೆಹಲಿಯ ಕೆಂಪುಕೋಟೆಯ ಬಳಿ ಏನು ಕಾರು ಸ್ಫೋಟ ಆಗಿತ್ತು, ಇದೊಂದು ಆತ್ಮಾಹುತಿ ದಾಳಿಯ ಅಥವಾ ಅನ್ಪ್ಲಾನ್ಡ್ ದಾಳಿಯಾಗಿತ್ತಾ, ಸ್ಫೋಟವಾಗಿತ್ತಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿತ್ತು. ಈ ಗೊಂದಲಗಳನ್ನು ತನಿಖೆ ಮಾಡ್ತಿದ್ದಂಥ NIA ಅಧಿಕಾರಿಗಳಿಗೆ ಈಗ ಬಹುದೊಡ್ಡ ಲೀಡ್ ಸಿಕ್ಕಿದೆ. ಈ ಒಂದು ಆತ್ಮಾಹುತಿ ದಾಳಿಯಲ್ಲಿ ಭಾಗಿಯಾಗಿದ್ದಂಥ ಭಯೋತ್ಪಾದಕ ಡಾಕ್ಟರ್ ಉಮರ್ ಏನಿದ್ದ, ಆತ ಈ ಒಂದು ದಾಳಿಯನ್ನು ನಡೆಸೋಕ್ಕಿಂತ ಮುಂಚೆ ಮಾಡಿದಂತಹ ವಿಡಿಯೋ ಒಂದು ಬಿಡುಗಡೆ ಆಗಿದೆ. ಈ ಒಂದು ವಿಡಿಯೋದಲ್ಲಿ ಆತ ಆತ್ಮಾಹುತಿ ದಾಳಿಯನ್ನು ಸಮರ್ಥಿಸಿಕೊಂಡಿರುವಂತಹ ಮಾಹಿತಿಗಳನ್ನು ಕೂಡ ನಾವು ಗಮನಿಸಬಹುದು. ಈತ ತನ್ನ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ, ಆತ್ಮಾಹುತಿ ದಾಳಿಯ ಬಗ್ಗೆ ಜನರಿಗೆ ಸಾಮಾನ್ಯ ಕಲ್ಪನೆ ಕೂಡ ಇಲ್ಲ, ಅದೊಂದು ದೊಡ್ಡ ಅಪರಾಧದಂತೆ ಭಾವಿಸ್ತಾ ಇದ್ದಾರೆ, ಅದರ ಬಗ್ಗೆ ಒಂದು ಸ್ಪಷ್ಟ ನಿಲುವುಗಳಿಲ್ಲ ಅನ್ನುವಂಥದ್ದನ್ನು ಕೂಡ ಆತ ಹೇಳಿದ್ದಾನೆ. ಇಸ್ಲಾಂನ ಪ್ರಕಾರ ಆತ್ಮಾಹುತಿ ದಾಳಿ ಅನ್ನುವಂಥದ್ದು ಹುತಾತ್ಮರ ಕಾರ್ಯಾಚರಣೆಯಾಗಿದೆ ಅನ್ನುವಂಥದ್ದನ್ನು ಕೂಡ ಆತ ಹೇಳ್ತಾನೆ. ಈ ಮೂಲಕ ತಾನು ಆತ್ಮಾಹುತಿ ದಾಳಿಯನ್ನು ಮಾಡಲಿಕ್ಕೆ ಹೊರಟಿದ್ದ, ಅದನ್ನು ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಕೂಡ ಉಮರ್ ಮಾಡಿದ್ದ. ಅನುಮಾನಾಸ್ಪದ ಮೊಬೈಲ್ ಸಂಖ್ಯೆಗಳು ಸಕ್ರಿಯ. 68 ಮೊಬೈಲ್ ಸಂಖ್ಯೆಗಳ ಬೆನ್ನು ಬಿದ್ದ NIA.
ಇನ್ನು ಸ್ಫೋಟ ಸ್ಥಳದಲ್ಲಿ ಅನುಮಾನಾಸ್ಪದ ಮೊಬೈಲ್ ಸಂಖ್ಯೆಗಳು ಸಕ್ರಿಯವಾಗಿರುವುದು ಕಂಡುಬಂದಿದೆ. ಸುನಾರಿಬಾಗ್ ಪಾರ್ಕಿಂಗ್ ಸ್ಥಳ ಮತ್ತು ಬಾಂಬ್ ಸ್ಫೋಟದ ಸ್ಥಳದಲ್ಲಿ ಒಟ್ಟು 68 ಅನುಮಾನಾಸ್ಪದ ಮೊಬೈಲ್ ಸಂಖ್ಯೆಗಳು ಸಕ್ರಿಯವಾಗಿವೆ. ಆ ಸಂಖ್ಯೆಗಳಿಗೆ ಪಾಕಿಸ್ತಾನ ಮತ್ತು ಟರ್ಕಿಯಿಂದ ಕರೆಗಳು ಬಂದಿವೆ. ಸ್ಫೋಟಕ್ಕೆ ಸ್ವಲ್ಪ ಮೊದಲು ಭಾರತೀಯ ನೆಟ್ವರ್ಕ್ನಲ್ಲಿ ಅನುಮಾನಾಸ್ಪದ ಸಂಖ್ಯೆಗಳಿಂದ ಅಸಾಮಾನ್ಯ ಡೇಟಾ ಸ್ಟ್ರೈಕ್ಗಳು ದಾಖಲಾಗಿವೆ. ಸುನಾರಿಬಾಗ್ ಪಾರ್ಕಿಂಗ್ ಸ್ಥಳದಲ್ಲಿ ಉಮರ್ 3 ಗಂಟೆಗಳಿಗೂ ಹೆಚ್ಚು ಕಾಲ ಕಾರು ನಿಲ್ಲಿಸಿದ್ದ. ಈ ಸಮಯದಲ್ಲಿ 30 ಮೀಟರ್ ವ್ಯಾಪ್ತಿಯಲ್ಲಿ 187 ಫೋನ್ ಸಂಖ್ಯೆಗಳು ಸಕ್ರಿಯವಾಗಿರುವುದು ಕಂಡುಬಂದಿದೆ. ಬಾಂಬ್ ದಾಳಿಗೆ 5 ನಿಮಿಷಗಳ ಮೊದಲು ಮತ್ತು 5 ನಿಮಿಷಗಳ ನಂತರ ಒಟ್ಟು 912 ಫೋನ್ಗಳು ಸಕ್ರಿಯವಾಗಿರುವುದು ಕಂಡುಬಂದಿದೆ. 2 ಸ್ಥಳಗಳಲ್ಲಿ ಒಂದೇ ಸಮಯದಲ್ಲಿ ಸಕ್ರಿಯವಾಗಿದ್ದ 68 ಮೊಬೈಲ್ ಸಂಖ್ಯೆಗಳ ಬೆನ್ನು ಬಿದ್ದಿರುವ ಎನ್ಐಎ ತನಿಖೆಯನ್ನ ತೀವ್ರಗೊಳಿಸಿದೆ. ದೆಹಲಿಯಲ್ಲಿ ಸಂಭವಿಸಿದ ಆತ್ಮಾಹುತಿ ದಾಳಿಗೆ ಸಂಬಂಧಪಟ್ಟಂತೆ ಎನ್ಐಎ ತನಿಖೆಯನ್ನು ತೀವ್ರಗೊಳಿಸಿದೆ. ಈ ಸಂದರ್ಭದಲ್ಲಿ ಅಂದರೆ ಘಟನೆ ನಡೆದಂಥ ಸ್ಥಳದಲ್ಲಿ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಆಕ್ಟಿವ್ ಆಗಿದ್ದಂತಹ ಮೊಬೈಲ್ ಸಂಖ್ಯೆಗಳ ಬೆನ್ನು ಬಿದ್ದಿದ್ದಾರೆ. ಇದರಲ್ಲಿ ಮಹತ್ವದ ಅಂಶ ಒಂದು ಗೊತ್ತಾಗಿರುವಂಥದ್ದು ಏನು ಅಂದರೆ, ಇಡೀ ಪ್ರದೇಶದಲ್ಲಿ ಅಂದರೆ ಕಾರ್ ಪಾರ್ಕಿಂಗ್ ಆದಂಥ ಸ್ಥಳದಿಂದ ಹಿಡಿದು ಈ ಒಂದು ಸ್ಫೋಟ ಸಂಭವಿಸುವಂತಹ ಸ್ಥಳದವರೆಗೂ ಕೂಡ ಎಲ್ಲ ಪ್ರದೇಶದಲ್ಲಿ 900ಕ್ಕಿಂತ ಹೆಚ್ಚು ಕಾಲ್ ರೆಕಾರ್ಡ್ಗಳು ಈಗ ಲಭ್ಯ ಆಗಿರುವಂಥದ್ದು. ಅದರಲ್ಲಿ ಡಾಕ್ಟರ್ ಉಮರ್ ಈ ಒಂದು ಪಾರ್ಕಿಂಗ್ ಸ್ಥಳದಲ್ಲಿ ಏನಿದ್ದ ಅಲ್ಲೇ 180ಕ್ಕಿಂತ ಹೆಚ್ಚು ಕಾಲ್ಗಳ ಡೀಟೇಲ್ಗಳು ಅಥವಾ ಹೆಚ್ಚು ನಂಬರ್ಗಳು ಆಕ್ಟಿವ್ ಆಗಿರೋದ್ರ ಬಗ್ಗೆ ಈಗ ಸಂಖ್ಯೆಗಳು ಸಿಕ್ಕಿದೆ. ಈ ಎರಡೂ ಸ್ಥಳಗಳನ್ನು ಮ್ಯಾಚ್ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಸರಿಸುಮಾರು 68 ನಂಬರ್ಗಳು ನಿರಂತರವಾಗಿ ಆಕ್ಟಿವ್ ಆಗಿದ್ವು. ಮತ್ತು ಈ ನಂಬರ್ಗಳಿಗೆ ಪಾಕಿಸ್ತಾನ ಮತ್ತು ಟರ್ಕಿಯಿಂದ ಆಗಾಗ್ಗೆ ದೂರವಾಣಿ ಕರೆಗಳು ಕೂಡ ಬಂದಿದ್ವು ಅನ್ನುವಂಥದ್ದು ಗೊತ್ತಾಗಿದೆ. ಸೊ ಹೀಗಾಗಿ ದೆಹಲಿಯಲ್ಲಿ ನಡೆದಂಥ ಸ್ಫೋಟಕ್ಕೆ ವಿದೇಶಿ ಸಂಚಿತ್ತ ಅನ್ನುವಂಥದ್ದಕ್ಕೆ ಮತ್ತಷ್ಟು ಪುಷ್ಟಿ ಕೊಡ್ತಾ ಇದೆ. ಅಲ್ ಫಲಾಹ್ ವಿವಿ ಸೇರಿ 25 ಕಡೆಗೆ ಇಡಿ ದಾಳಿ. ವಿವಿ ಅಧ್ಯಕ್ಷನ ನಿವಾಸದಲ್ಲೂ ಇಡಿಯಿಂದ ವಿಚಾರಣೆ. ದೆಹಲಿಯ ಕೆಂಪುಕೋಟೆಯ ಬಳಿ ಆತ್ಮಾಹುತಿ ಬಾಂಬ್ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಲ್ ಫಲಾಹ್ ಯೂನಿವರ್ಸಿಟಿಗೆ ಸಂಬಂಧಿಸಿದ 25 ಸ್ಥಳಗಳ ಮೇಲೆ ಇಡಿ ದಾಳಿಯನ್ನ ನಡೆಸಿದೆ. ಯೂನಿವರ್ಸಿಟಿ ಹಾಗೂ ಯೂನಿವರ್ಸಿಟಿಗೆ ಸಂಬಂಧಿಸಿದ ವ್ಯಕ್ತಿಗಳ ನಿವಾಸಗಳ ಮೇಲೆ ಬೆಳಗ್ಗೆ 5 ಗಂಟೆಯಿಂದ ಶೋಧ ಕಾರ್ಯ ಶುರುವಾಗಿದೆ. ವಿಶ್ವವಿದ್ಯಾಲಯದ ಅಧ್ಯಕ್ಷ ಜಾವೇದ್ ಅಹಮದ್ ಸಿದ್ದಿಕಿ ಅವರನ್ನ ಅವರ ನಿವಾಸದಲ್ಲಿ ಇಡಿ ವಿಚಾರಣೆಯನ್ನು ನಡೆಸ್ತಾ ಇದ್ದು, ಈ ಕೃತ್ಯಕ್ಕೆ ಹಣಕಾಸಿನ ನೆರವು ಮತ್ತು ವಿದೇಶಿ ಫಂಡಿಂಗ್ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ಒಟ್ನಲ್ಲಿ ಎನ್ಐಎ ತನಿಖೆ ತೀವ್ರಗೊಂಡಿದ್ದು ಇನ್ನಷ್ಟು ಸ್ಫೋಟಕ ಮಾಹಿತಿ ಹೊರಬರುವ ಸಾಧ್ಯತೆಗಳಿವೆ. ಶಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.